ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದಿ ಕೆರಡಲ್ ವ್ಲಾಗ್. ಸೊ ಗಾಯ್ಸ್, ಇವತ್ತು ನಾನು ಬಂದಿದ್ದೀನಿ ಶ್ರೀ ಕ್ಷೇತ್ರ ಗಾಣಗಟ್ಟೆಗೆ. ಸೊ ನಾನು ಬರ್ಬೇಕಾದ್ರೆ ಒಂದು ಸ್ಮಾಲ್ ಅಡ್ವೆಂಚರ್ ಆಯಿತು. ತೋರಿಸ್ತೀನಿ ನನಗೆ. ಗಾಯ್ಸ್, ಅದಾವುದೋ ಕೆಸರಲ್ಲಿ ಸಿಗಾಕೊಂಡ್ಬಿಡ್ದು. ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ಆ ಕಡೆ ಈ ಕಡೆ ಮತ್ತು ಫ್ರಂಟ್ ಡಿಸ್ಕ್ ಎಲ್ಲ ಸ್ವಲ್ಪ ಸಖತ್ತಾಗಿ ಅಡ್ವೆಂಚರ್ ಇತ್ತು. ಸ್ಟಿಪ್ಲಿ ಎಲ್ಲ ಹಿಂಗಾಗ್ಬಿಟ್ಟಿದೆ. ಗಾಯ್ಸ್, ಮಾಯಮ್ಮ ದೇವಿಯ ಕ್ಷೇತ್ರ ಗೋಪುರ ಇದು. ಮುಂದೆ 2 ಸಿಂಹ ಮತ್ತು 2 ಆನೆ ಸೊಂಡು ಎತ್ಕೊಂಡಿರೋದು. ಸೊ ನಾನು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತೀನಿ. ಸೊ ಅದಕ್ಕೆ ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೂಲ ವಿಗ್ರಹ ಇಲ್ಲಿದೆ ನೋಡಿ. ನಾವು ಬರೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು. ಟೆಂಪಲ್ ಕ್ಲೋಸ್ ಆಗಿದೆ. ಇವತ್ತು ಇಲ್ಲಿಂದಾನೇ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ಬೇಕಷ್ಟೆ. ಗಾಯ್ಸ್, ಈ ಕ್ಷೇತ್ರ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಗಾಣಗಟ್ಟೆ ಎಂಬ ಒಂದು ವಿಲೇಜಲ್ಲಿ ಈ ಒಂದು ಕ್ಷೇತ್ರ ಬಂದ್ಬಿಟ್ಟು ಲೊಕೇಟ್ ಆಗಿದೆ. ಅರೌಂಡ್ ಬೆಂಗಳೂರಿಂದ ಒಂದು ನಿಮಗೆ 250 to 270 ಕಿಲೋಮೀಟರ್ಸ್ ಆಗ್ಬೋದು. 270 ಕಿಲೋಮೀಟರ್ಸ್ ಆಗ್ಬೋದು ಅನಿಸುತ್ತೆ. ಇವಾಗ ನಾನು ಡೈರೆಕ್ಟಾಗಿ ನಮ್ಮ ಅಜ್ಜಿಯವ್ರ ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು 70 ಕಿಲೋಮೀಟರ್ಸ್ 240 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು ಟು ನಮ್ಮ ಅಜ್ಜಿಯವ್ರ ಊರು. ಅಲ್ಲಿಂದ ಮತ್ತೆ ಇಲ್ಲಿಗೆ ಒಂದು 70 ಕಿಲೋಮೀಟರ್ಸ್ ಆಯಿತು. ಸೊ ದರ್ಶನ ಆಚೆಯಿಂದನೇ, ಒಳಗಡೆ ಹೋಗೋಕ್ಕಾಗಿಲ್ಲ. ಇವತ್ತೇನೋ ಇಲ್ಲಿ ಪೂಜೆ ಮಾಡಿದಾರಂತೆ. ಸೊ ಅದರಿಂದ ಒಳಗಡೆ ಇವಾಗ ಯಾರನ್ನೂ ಅಲೋ ಮಾಡಲ್ಲ. ನೋಡುವ, ಇಲ್ಲಿಂದ ಆಚೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ದಿ ಕೆರಡಲ್ ವ್ಲಾಗ್. ಸೊ ಗೈಸ್, ಇವತ್ತು ಒಂದು ಎಕ್ಸೈಟ್ ಆಗಿರೋ ವಿಡಿಯೋ ಇದೇನೆಂದರೆ, ನಾನಿವತ್ತಿದ್ದೀನಿ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಆಗಲೇ ನೆನಪಾಗಿರುತ್ತೆ ಏನಿಗೆ ಬಂದಿರ್ಬೋದು ನಾನು ಅಂತ ಹೇಳಿ. ಗಾಯ್ಸ್, ಇಲ್ಲಿ ಬಂದ್ಬಿಟ್ಟು ಹಿಂದೂ ಮಹಾಗಣಪತಿ ಗಣೇಶೋತ್ಸವ ನಡೀತಾ ಇದೆ. ಇಲ್ಲಿ ಸರಾಸರಿ 30 ದಿನಗಳ ಕಾಲ ಇಲ್ಲಿ ಗಣೇಶನ ಕುಂಡಿಸ್ತಾರೆ. ಫೈನಲ್ ಡೇ ಅಂತೂ ನೋಡೋಕ್ಕಾಗಲ್ಲ. DJ ಆ ಥರ ಇರುತ್ತೆ. ಗಾಯ್ಸ್, ಸೆಟ್ ಇಲ್ಲೇ ಇದೆ. ಈ ಸೆಟ್ನ ಅಂದರೆ ಈ ಮಂಟಪದ ಹೆಸರು ಬಂದ್ಬಿಟ್ಟು ಸಿಂಧೂರ ಮಂಟಪ ಅಂತ ಇಟ್ಟಿದ್ದಾರೆ. ಹಂಗೆ ನೋಡಿ ಹೋಗ್ತಾ ಗಣೇಶನ ತೋರಿಸ್ತೀನಿ. ಯಾವ ಥರ ಅಂದರೆ ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ಸ್ ಬರುತ್ತೆ ಗಾಯ್ಸ್. ಆ ಥರ ಇದೆ ಗಣೇಶ ಮಾತ್ರ. ಎಂಟ್ರೆನ್ಸ್ ಈ ಥರ ಇರುತ್ತೆ. ಫಸ್ಟ್ ಸಿಂಧೂರ ಮಂಟಪ ಅಂತ. ಇಲ್ಲಿಂದ ಆ್ಯಕ್ಚುಲಿ ಅಲ್ಲಿಂದ ಒಳಗಡೆ ಹೋದರೆ ನಮಗೆ ಮೈನ್ ವಿಗ್ರಹ ಕಾಣಿಸುತ್ತೆ. ಅಲ್ಲಿ ಆ್ಯಕ್ಚುಲಿ ಇದ್ರ ಆ ಕಡೆ ಬಂದ್ಬಿಟ್ಟು ಗಣೇಶ ಇರೋದು. ಸಿಂಧೂರ ಮಂಟಪ ಅಂತ ಐತಲ್ಲ, ಅದರ ಆ ಕಡೆನೇ ಗಣೇಶ ಕುಳಿಸಿರೋದು. ಆ್ಯಕ್ಚುಲಿ ನೋಡೋಣ ಕಸ ಹೊಡಿತವ್ರೆ. ಎಷ್ಟು ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಿ. ಲೈಟಿಂಗ್ಸ್ ಎಲ್ಲ ಇಲ್ಲಿಂದ ತುಂಬ ದೂರವರೆಗೂ ಇದೆ. ಫುಲ್ಲು ಲೈಟಿಂಗ್ಸು. ಇದ್ರ ನೆಕ್ಸ್ಟ್ ರೋಡ್ ಬಂದ್ಬಿಟ್ಟು ಫುಲ್ ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ. ಫುಲ್ ಫೈನಲ್ ಡೇ ದಿನ. ಗಾಯ್ಸ್, ಈ ಮಂಟಪಕ್ಕೆ ಹೆಸರು ಬಂದ್ಬಿಟ್ಟು ಸಿಂಧೂರ ಮಂಟಪ ಅಂತ ಇಟ್ಟಿದ್ದಾರೆ. ಸೊ ಕಾರಣ ನಮ್ಮ ಆಪರೇಷನ್ ಸಿಂಧೂರ ಆಯ್ತಲ್ಲ, ಸೊ ಆದ ಕಾರಣ ಮಂಟಪದ ಹೆಸರು ಸಿಂಧೂರ ಮಂಟಪ ಅಂತ ಹೆಸರಿಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿತ್ರದುರ್ಗದವರು. ಹೆಂಗೆ ಕಾಣಿಸುತ್ತೆ ನೋಡಿ ಗಾಯ್ಸ್ ಇಲ್ಲಿನ ಗಣೇಶ. ಈ ಒಂದು ಥೀಮ್ ತುಂಬ ಇಷ್ಟ ಆಯಿತು ನನಗೆ. ಗಾಯ್ಸ್, ಇವಾಗ ನಾವು ಗಣಪತಿ ಮುಂದೆ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ ಹಂಗೆ. ಆ್ಯಕ್ಚುಲಿ ಈ ಟೈಮಲ್ಲಿ ಕ್ಲೋಸ್ ಮಾಡಿದ್ದಾರೆ. ಮಾರ್ನಿಂಗ್ ತುಂಬ ಬೆಳಿಗ್ಗೆನೇ ಬಂದುಬಿಟ್ಟಿದ್ದೀವಿ. ಯಾಕಂದರೆ ನಾನು ಇವಾಗ ಬೆಂಗಳೂರಿಗೆ ಹೊರಟಿದ್ದೀನಿ. ಸೊ ಹಿಂಗೆ ಹೋಗ್ತಾ ದಾರಿಲೇ ನೋಡ್ಕೊಂಡು ಹೋಗುವ ಅಂತ ಬಂದೆ. ಬಟ್ ಇಷ್ಟೊತ್ತಿಗೆ ಓಪನ್ ಇಲ್ಲ. ಜಸ್ಟ್ ಮೇಲೆಯಿಂದ ಕಾಣಿಸುತ್ತೆ ಅಷ್ಟೇ. ತೋರಿಸ್ತೀನಿ ನೋಡಿ. ಇರುತ್ತೆ ಇಲ್ಲಿ ಗಣೇಶ. ಇದು ಗೊತ್ತಲ್ಲ ಎಲ್ಲಿ ಅಂತ, ಹಿಂದೂ ಮಹಾಗಣಪತಿ ಚಿತ್ರದುರ್ಗ. ಎಲ್ಲ ಕ್ಲೋಸ್ ಮಾಡ್ತಾರೆ ನೈಟು. ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. 9:30ನಾ? ಓಕೆ, 9:30ಗೆ ಓಪನ್ ಆಗುತ್ತಂತೆ. ಅಂದರೆ ಫುಲ್ ಸ್ಕ್ರೀನೆಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ಈ ಥರ ದರ್ಶನಕ್ಕೆ ಬಿಡ್ತಾರೆ. ಅಂತೂ ಗೂಸ್ ಬಂಪ್ಸ್ ಬರ್ತಿದೆ ಗಾಯ್ಸ್. ಆ ಥರ ಇದೆ ಗಣೇಶ ನೋಡೋಕ್ಕೆ.
ಸಖತ್ತಾಗಿದೆ.